ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮ್ಗೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ನಾನು ತುಂಬ ದಿನದಿಂದ ಒಂದು ಕ್ವಶನ್ ಕಾಡ್ತಾ ಇತ್ತು, ಸರ್ಕಾರ ಬೇಕಾ, ಯಾಕೆ ಸರ್ಕಾರ ಬೇಕು, ಯಾಕೆ ಈ ಥರ ಕೇಳ್ತಿದ್ದೀನಿ ಅಂದರೆ ದಿನಕ್ಕೆ ರೇಪ್ ಕೇಸ್ ಜಾಸ್ತಿ ಆಗ್ತಿದೆ ಹೊತ್ತು ಕಡಿಮೆ ಆಗ್ತಿಲ್ಲ. ಇಷ್ಟಾಗ್ತಿದ್ರು ಯಾಕೆ ಏನು ಆ್ಯಕ್ಷನ್ ತಗೋತಿಲ್ಲ ಗೌರ್ಮೆಂಟು? ನೀವು ನೋಡ್ತಾ ಇರ್ಬೋದು, 12 ವರ್ಷದಿಂದ ಸೌಜನ್ಯ ಕೇಸ್ ನಡೀತಿದೆ. ಮೊನ್ನೆ ತಾನೇ ಒಂದು ಖುಷಿಯನ್ನು ಹುಡುಗಿ ಮೇಲೆ ರೇಪ್ ಆಗಿದೆ. ಹುಬ್ಳಿಲಿ ಒಂದು 6 ವರ್ಷದ ಹುಡುಗಿ ಮೇಲೆ ರೇಪ್ ಆಗಿದೆ. ನಿನ್ನೆ ತಾನೇ 2 ರೇಪ್ ಆಗಿದೆ, ಒಂದು ಮೈಸೂರಲ್ಲಿ ಒಂದು ಬೆಂಗಳೂರಲ್ಲಿ. ಇಷ್ಟಾದ್ರೂ ಯಾಕೆ ಯಾರು ಏನು ಮಾತಾಡ್ತಿಲ್ಲ? ಯಾಕೆ ಮಾತಾಡೋಕೆ ಭಯನ? ನಾನು ಕೇಳ್ತಿರೋದು ಇಷ್ಟೇ, ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಸಾಯ್ಬೇಕು? ನನ್ನ ಕ್ವಶನ್ ಇಷ್ಟೇ, ಸಿಂಪಲ್. ಗೌರ್ಮೆಂಟಲ್ಲಿ ಏನಕ್ಕೆ ಆ್ಯಕ್ಷನ್ ತಗೋತಿಲ್ಲ? ಯಾಕೆ ಮುಂದೆ ನಿಂತು ಮಾತಾಡ್ತಿಲ್ಲ? ಯಾಕೆ ನಮ್ಮನೆ ಹೆಣ್ಮಕ್ಳಲ್ಲ ಅಂತನ? ಯಾಕೆ ನಿಮ್ಮನೆ ಹೆಣ್ಮಕ್ಳಾದರೆ ಅಷ್ಟೇ ತಗೊಳ್ಳೋದು? ಅವಾಗ ಮಾತ್ರ ನಿಮ್ಗೆ ನೋವಾಗೋದು. ಯಾಕೆ ಬಡವ್ರು ನೋವು ಅರ್ಥ ಆಗ್ತಿಲ್ವಾ? ಯಾಕೆಂದರೆ ನಾವೊಬ್ರು ಹೆಣ್ಮಕ್ಳು, ನಾಳೆ ನಮಗೂ ಇದೇ ಥರ ಆಗ್ಬೋದು ಅನ್ನೋ ಭಯ ಇದರಿಂದ ಬದುಕ್ತಿದ್ದೀವಿ ಹೊರತು ಜೀವನ ಮಾಡೋಕ್ಕಾಗ್ತಿಲ್ಲ. ನೈಟ್ ಟೈಮ್ ನಿದ್ದೆ ಬರ್ತಿಲ್ಲ, ಊಟ ಸೇರ್ತಾ ಇಲ್ಲ, ಈ ಥರ ಆಗ್ತಿದೆ. ಯಾಕೆ ಅಂತಂದರೆ ನಮಗೆ ಪ್ರೊಟೆಕ್ಷನ್ ಅನ್ನೋದಿಲ್ಲ. ಎಲ್ಲಿ ಓಡಾಡೋಕ್ಕೂ ಭಯ, ಯಾರ ಜೊತೆ ಮಾತಾಡೋಕ್ಕಾದ್ರೂ ಭಯ. ಅಯ್ಯೋ ಈ ಥರ ಆಗ್ತಿದೆ, ನಾವು ಹೆಂಗೆ ಮಾಡೋದು, ಮುಂದೆ ಜೀವನ ಹೆಂಗೆ ಮಾಡೋದು ಅಂತ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಗೌರ್ಮೆಂಟವರು ಆದಷ್ಟು ಬೇಗ ನ್ಯಾಯ ಕೊಡಿಸಿ. ಏಕೆಂದರೆ ಅವ್ರ ಮನೇಲಿ ಅವ್ರ ಫ್ಯಾಮಿಲಿಗಳಿಗೆ ಎಷ್ಟು ನೊಂದಿರ್ತಾರೆ ಗೊತ್ತಾ? ನಿಮಗೆ ಯಾವಾಗ ಅರ್ಥ ಆಗುತ್ತೋ ನಂಗೆ ಗೊತ್ತಿಲ್ಲ. ಆದಷ್ಟು ಬೇಗ ನ್ಯಾಯ ಕೊಡಿಸಿ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಿಸಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ಮ ಸಪೋರ್ಟಿಗೆ ನಾವು ಯಾವಾಗಲೂ ಇರ್ತೀವಿ. ನೀವು ಅಷ್ಟೇ ನಮ್ಮ ಸಪೋರ್ಟಿಗೆ ಹೆಣ್ಮಕ್ಳಿಗೆ ಆದಷ್ಟು ರಕ್ಷಣೆ ಕೊಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.